ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋದಲ್ಲಿ ಪುಳಿಯಿಂಜಿ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ನಾನು ಶುಂಠಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನ ನಾವು ಒಂದು ಪ್ಯಾನಲ್ಲಿ ಕೊಕೊನೆಟ್ ಆಯಿಲ್ ಹಾಕಿ ನಾವು ಕಟ್ ಮಾಡಿದ ಶುಂಠಿ ಕೂಡ ಹಾಕಿ ಚೆಂದ ಫ್ರೈ ಮಾಡಿ ತೆಗಿಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಆಗಬೇಕು. ಅದು ಈ ಥರ ಬ್ರೌನ್ ಕಲರ್ ಆದಮೇಲೆ ಅದನ್ನ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಡುವ. ಅದು ತಣ್ಣಗಾದಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಕ್ರಷ್ ಮಾಡಿ ಇಟ್ಕೊಳ್ಳುವ. ಯಾಕೆಂದರೆ ನಾವು ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡ ಆಗಿದೆ ಶುಂಠಿ. ನೀವು ಸಣ್ಣಕ್ಕೆ ಕಟ್ ಮಾಡಿದರೆ ಈ ಥರ ಮಾಡೋದು ಬೇಡ. ಸ್ವಲ್ಪ ಈ ಥರ ದಪ್ಪಾಗಿ ನೀವು ಕಟ್ ಮಾಡಿದರೆ ಅದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ರುಬ್ಕೊಳ್ಳಿ. ಇಲ್ಲಾಂದರೆ ನಾವು ತಿನ್ನುವಾಗ ಅದು ಬಾಯಿಗೆ ಸಿಕ್ಕುತ್ತೆ. ಅದು ಸ್ವಲ್ಪ ದಪ್ಪ ಇದ್ದರೆ. ನಾವು ಚಿಕ್ಕದಾಗಿ ಮಾಡಿದರೆ ಅದು ಬಾಯಿಗೆ ಸಿಕ್ಕಲ್ಲ, ನಮಗೆ ತಿನ್ನುವಾಗ ಚೆನ್ನಾಗಿರುತ್ತೆ. ಮತ್ತು ನಾವು ಫ್ರೈ ಮಾಡಿದ ಪ್ಯಾನಲ್ಲೇ ನಾವು ಸ್ವಲ್ಪ ಕೂಡ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಮೆಂತ್ಯ ಸ್ವಲ್ಪ ಹಾಕಿ ಅದನ್ನ ಚೆಂದ ಫ್ರೈ ಮಾಡಬೇಕು. ಅದು ಚೆಂದ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣಸು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸು ಸ್ವಲ್ಪ ಜಾಸ್ತಿಯೇ ಇರಲಿ, ಕಮ್ಮಿ ಮಾಡಬೇಡಿ. ಸ್ವಲ್ಪ ಒಂದು 3-4 ಹಸಿಮೆಣಸು ಕೂಡ ಇದರ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಮತ್ತು ಕರಿಬೇವು ಕೂಡ ಹಾಕಿ ಚೆಂದ ಅದನ್ನ ಫ್ರೈ ಮಾಡಿ. ಈ ಚೆಂದ ಫ್ರೈ ಆದಮೇಲೆ ಇದಕ್ಕೆ ಒಣಗಿದ ಮೆಣಸು ಕೂಡ ಹಾಕಬೇಕು. ಒಣಗಿದ ಮೆಣಸು ಒಂದು 4 ಇಲ್ಲಾಂದರೆ 5 ಒಣಗಿದ ಮೆಣಸನ್ನ ಹಾಕ್ಕೊಂಡು ಅದನ್ನ ಕೂಡ ಚೆಂದ ಫ್ರೈ ಮಾಡಿ ತೆಗೀರಿ. ಅದಾದಮೇಲೆ ನಾನೊಂದು 2 ಲೆಮನ್ ಸೈಜ್ ಹುಳಿನ ನೆನೆಸಿಟ್ಟಿದ್ದೆ. ಅದನ್ನ ಕರಗಿಸಿ ನಾನು ಇದರಲ್ಲಿ ಉಯ್ತಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಗೆ ನಾನು ಉಯ್ತಿದ್ದೀನಿ. ಅದನ್ನ ಉಯ್ದು ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಅರಿಶಿನ ಮತ್ತು ನಿಮಗೆ ಎಷ್ಟು ಖಾರಕ್ಕೆ ಮೆಣಸಿನ ಪುಡಿ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವು ಹಸಿಮೆಣಸು ಕೂಡ ಹಾಕಿದ್ದೀವಿ, ಅದನ್ನ ಕೂಡ ನೀವು ನೋಡ್ಕೊಳ್ಬೇಕು. ಮತ್ತು ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಮೆಣಸಿನ ಪುಡಿ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಅದನ್ನ ಫ್ರೈ ಮಾಡೋಕ್ಕೆ ಬಿಡಿ. ಅದು ಚೆಂದ ಫ್ರೈ ಆದಮೇಲೆ ಅದ್ರದ್ದು ಎಣ್ಣೆ ಮೇಲೆ ಬರುತ್ತೆ. ಸೊ ಅಷ್ಟು ತನಕ ನೀವು ಫ್ರೈ ಮಾಡಬೇಕು, ಆದ್ರೇ ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇದು ಕೂಡ ಚೆಂದ ಫ್ರೈ ಮಾಡಿ ಅದ್ರದ್ದು ಎಣ್ಣೆಲ್ಲ ಮೇಲೆ ಬರುತ್ತೆ. ಇದೇ ಥರ ಆಗುವಾಗ ನಾವು ಕ್ರಷ್ ಮಾಡಿ ಇಟ್ಟಿದ್ದ ಶುಂಠಿ ಕೂಡ ಇದರಲ್ಲಿ ಹಾಕಬೇಕು. ನೋಡಿ, ನಾವು ಹೀಗೆ ಕ್ರಷ್ ಮಾಡಿ ಇಟ್ಟಿದ್ದೀವಿ ಮಿಕ್ಸಿಯಲ್ಲಿ ಹಾಕಿ, ಅದನ್ನ ಕೂಡ ಇದರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದು ಚೆಂದ ಮಿಕ್ಸ್ ಆದಮೇಲೆ ಅದಕ್ಕೆ ಹಿಂಗೆ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಹಿಂಗೆ ಕೂಡ ಹಾಕಿ ಅದನ್ನ ಚೆಂದ ಫ್ರೈ ಮಾಡಿ. ಹಿಂಗಿದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಅದಾದಮೇಲೆ ನಾವು ನೋಡಿ, ಇಲ್ಲಿ ಬೆಲ್ಲನ ನಾವು ಕಟ್ ಮಾಡಿ ಇಟ್ಟಿದ್ದೀವಿ. 1.5 ಇಂಚು ಬೆಲ್ಲ ಕೂಡ ಹಾಕ್ತಿದ್ದೀವಿ ಇದಕ್ಕೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು, ನಮಗೆ ಇಷ್ಟು ಸಾಕು. ಅದಕ್ಕೆ ನಾವು 1.5 ಇಂಚು ಬೆಲ್ಲ ಕೂಡ ಇದರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡಿ ಅದು ಬೆಲ್ಲ ಕರಗುವಷ್ಟು ಮಿಕ್ಸ್ ಮಾಡಬೇಕು. ಅದು ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಆಫ್ ಮಾಡಿ ನೀವು ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅನ್ನಕ್ಕೆ, ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನದಲ್ಲಿ ಬೆರೆಸಿ ತಿನ್ನೋಕ್ಕೆ. ನೋಡಿ, ಈ ಥರ ಎಣ್ಣೆ ಮೇಲೆ ಬರಬೇಕು, ಅದರಲ್ಲಿ ಅದ್ರದ್ದು ಟೇಸ್ಟ್ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು.